ಕುರ್ಚಿ ಸಂಘರ್ಷಕ್ಕೆ ಶೀಘ್ರದಲ್ಲೇ ಬ್ರೇಕ್ ಹಾಕಲಿದೆ ಹೈಕಮಾಂಡ್. ದಲಿತ ಸಿಎಂ ಬಗ್ಗೆ ಚರ್ಚೆ ಆಗ್ತಾ ಇದ್ದ ಹಾಗೆ ತಕ್ಷಣಕ್ಕೆ ಸಿಎಂ ಮಾಡಲಾಗಲ್ಲ. ಹೊನ್ನಾವರ ಉತ್ಸವದಲ್ಲಿ ಭಾಗಿಯಾಗಿದ್ದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಡಿದಂತಹ ಮಾತಿದೆ. ಸಿಎಂ ಮುಂದುವರಿಸಬೇಕಾ ಬೇಡವಾ ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ. ದಲಿತರಲ್ಲಿ ಸಿಎಂ ಆಕಾಂಕ್ಷಿಗಳು ಹಲವರಿದ್ದಾರೆ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ. ಅಂತಿಮವಾಗಿ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ನೋಡೋಣ. ಹೈಕಮಾಂಡ್ನಿಂದ ನಿರ್ಧಾರ ಬರುತ್ತೆ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ. ಚರ್ಚೆ ಆಗದೆ ಎಲ್ಲ ರೀತಿ ಚರ್ಚೆ ಆಗ್ತೈತಿ. ಸುಮಾರು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾರೆ, ಅವರೆಲ್ಲ ಅವರ ಅಭಿಮಾನಿಗಳು ಹೇಳ್ತಾರೆ. ಹೇಳಿದ ತಕ್ಷಣ ಮಾಡ್ಲಿಕ್ಕೆ ಆಗೋಲ್ಲ. ಹೈಕಮಾಂಡ್ ಇದೆ, ಅದು ಸೂಕ್ಷ್ಮ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಈಗಂತೂ ಮುಖ್ಯಮಂತ್ರಿಗಳು ಇದ್ದಾರೆ, ಸೊ ಈಗ ಬದಲಾವಣೆ ಪ್ರಶ್ನೆ ನಮ್ಮ ಹಂತದಲ್ಲಿ ಇಲ್ವೇ ಇಲ್ಲ. ಅದೇನಿದ್ರು ಹೈಕಮಾಂಡ್ ಮಟ್ಟದಲ್ಲಿ ಯಾರು ಹೇಳಿದ್ರೆ ಬದಲಾವಣೆ ಮಾಡೋದು ಮುಂದುವರೆದ್ರೆ ಎರಡು ಅದೇ ನಾವ್ ಹೇಳಿದ್ದು ಕೂಡ ಅದೇ ಗೊಂದಲ ನಿವಾರಣೆ ಅಂದ್ರೆ ಯಾವ್ದಾರ ಒಂದು ಬ್ರೇಕ್ ಹಾಕ್ಲೇಬೇಕು. ಎಸ್ ಆರ್ ನೋ ಅದನ್ನೇ ನಾವು ಹೇಳಿದ್ವಿ. ಉದಾಹರಣೆ ಅದೇ, ನೀವು ಡೈರೆಕ್ಟ್ ಕೇಳ್ತಾರೆ, ನಾವು ಇಂಡೈರೆಕ್ಟ್ ಹೇಳಿದ್ವಿ. ಅದು ಬ್ರೇಕ್ ಹಾಕ್ಲೇಬೇಕಂತ ವಿನಂತಿ ಮಾಡಿದ್ವಿ. ಅದ್ರ ನೋಡಿ ಯಾರು ಆಗ್ಬೇಕು ಬಿಡ್ಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡ್ತೈತೆ. ಅದು ನಮ್ ಕೈ ಇಲ್ಲ. ಯಾರು ಆಗ್ಬೇಕಾ, ಮುಂದುವರಿಬೇಕಾ, ಮತ್ತೆ ಯಾರು ಆಗ್ಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡೋದು. ಅದ್ರ ಬಗ್ಗೆ ನಾವೇನು ಹೇಳಿಕ್ ಆಗಲ್ಲ. ಹೈಕಮಾಂಡ್ ಗೊಂದಲ ಬಗೆಹರಿಸ ಹೇಳಿದ್ದಾರೆ. ಇಲ್ಲ ನಾವ್ ಯಾರು ಇಲ್ಲ. ಈಗ ಆರಾಮಾಗಿದ್ದೀವಿ. ನಾವ್ ಇಲ್ಲೇ ಎಲ್ಲ ನೋಡ್ಕೋತ ಆಡ್ತೀವಿ. ಇಡೀ ರಾಜ್ಯ ಆಡ್ತಿದೀವಿ, ಆರಾಮಾಗಿದ್ದೀವಿ. ಕಾಂಗ್ರೆಸ್ ಕುರ್ಚಿ ಸಂಘರ್ಷಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳೋದಿಲ್ವಾ? ಪಂಚರಾಜ್ಯ ಚುನಾವಣೆಯವರೆಗೂ ಕಾಂಗ್ರೆಸ್ ವರಿಷ್ಠರು ಬ್ಯುಸಿ ಇದ್ದಾರೆ. ಸದ್ಯಕ್ಕೆ ಕುರ್ಚಿ ಕಿಚ್ಚು ಆರೋದಿಲ್ಲ ಅಂತ ನಾಸಿರ್ ಹುಸೇನ್ ಅವರು ಹೇಳಿದ್ದಾರೆ. ಇಬ್ಬರಿಗೂ ಏನ್ ಹೇಳಬೇಕು ಅದನ್ನ ಹೇಳಿದ್ದಾರೆ. ಯಾವುದೇ ನಿರ್ಧಾರ ಇಲ್ಲ, ಸಿಎಂ ತೆಗೆಯುವ ನಿರ್ಧಾರ ಆಗಿಲ್ಲ ಅಂತ ರಾಜ್ಯಸಭೆ ಸಂಸದ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲವೂ ಚರ್ಚೆ ಆಗ್ತಾ ಇದೆ, ಎಲ್ಲವೂ ಹೈಕಮಾಂಡ್ನ ಗಮನಕ್ಕಿದೆ. ಪವರ್ ಶೇರಿಂಗ್ ಮೂವರ ಮಧ್ಯೆ ಮಾತ್ರ ಮಾತುಕತೆ ಆಗಿದೆ. ಏನು ಮಾತುಕತೆ ಆಗಿದೆ ಅವರಿಗಷ್ಟೇ ಗೊತ್ತು ಅಂತ ರಿಯಾಕ್ಟ್ ಮಾಡಿದ್ದಾರೆ ನಾಸಿರ್ ಹುಸೇನ್. ಪರೋಕ್ಷವಾಗಿ ಅಧಿಕಾರ ಹಂಚಿಕೆ ವಿಳಂಬ ಅನ್ನೋ ಸಂದೇಶವನ್ನ ಕೊಡ್ತಿದ್ದಾರೆ. ಎಲ್ಲ ಚರ್ಚೆ ಆಗ್ತಾ ಇದೆ. ಎಲ್ಲ ಇಬ್ರಿಗೆ ಭೇಟಿ ಆಗಿದ್ದಾರೆ, ಇಬ್ರಿಗೆ ಮಾತಾಡಿದ್ದಾರೆ. ಅವ್ರಿಗೆ ಏನೇನು ಹೇಳಬೇಕೆಲ್ಲ ಹೇಳಾಗಿದೆ. ಇವಾಗ ಸದ್ಯಕ್ಕಂತೂ ಏನು ಡಿಸಿಷನ್ ಆಗಿಲ್ಲ. ಏನಾದರೂ ಡಿಸಿಷನ್ ಆಗಿದ್ರೆ ತಮಗೆಲ್ಲ ತಿಳಿಸ್ತಾರೆ. ತೆಗಿಯೋದು ಡಿಸಿಷನ್ ಆಗಿಲ್ಲ, ಬೇರೆಯವ್ರಿಗೂ ಮಾಡೋದು ಡಿಸಿಷನ್ ಆಗಿಲ್ಲ. ಸದ್ಯಕ್ಕೆ ಹೈಕಮಾಂಡು ನಮ್ಮ ಇನ್ಚಾರ್ಜ್ ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದಾರೆ, GS ವೇಣುಗೋಪಾಲ್ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರು ಮತ್ತು ಅಧ್ಯಕ್ಷರು ಎಲ್ಲ ಕೂತ್ಕೊಂಡು ಅವ್ರು ಮಾತಾಡಿ ಅದು ಒಂದು ಏನು ಡಿಸಿಷನ್ ತೊಗೊಂಡಾಗ ಡಿಸೈಡ್ ಯಾವುದೇ ಡಿಸಿಷನ್ ಇಲ್ಲಿ ತಮಗೆಲ್ಲ ತಿಳಿಸ್ತಾರೆ. ನಿಮಗೂ ಗೊತ್ತಿಲ್ಲ, ಪವರ್ ಶೇರಿಂಗ್ ಮಾಡ್ತೀರಂತ ಹೇಳಿದ್ದಾರೆ ಅಂದ್ಬಿಟ್ಟು ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಮೂರು ಜನರ ಮಧ್ಯದಲ್ಲಿ ಮಾತುಕತೆ ಆಗಿರೋದು. ಸೊ ಓನ್ಲಿ ದೇ ಆರ್ ಪ್ರಿವಿ ಟು ಇಟ್. ಸೊ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಆ ಸಂದರ್ಭ ಬಂದಾಗ ಏನಾದರೂ ಡಿಸಿಷನ್ ತೊಗೋಬೇಕಂದ್ರೆ ಯಾವುದೇ ಥರದ್ದು ಈ ಕಡೆನ ಆ ಕಡೆ ಡಿಸಿಷನ್ ತೊಗೊಂಬಂದ್ಬಿಟ್ಟು ಡಿಸಿಷನ್ ತಿಳಿಸ್ತಾರೆ. ಯಾಕಂದರೆ ಒಂದು ನಿಮಿಷ, ಯಾಕಂದರೆ ಇವಾಗ 5 ಸ್ಟೇಟಲ್ಲಿ ಎಲೆಕ್ಷನ್ಸ್ ಬೇರೆ ಇದೆ. ಎಲ್ಲರೂ ಅದರಲ್ಲಿ ಬ್ಯುಸಿ ಇದ್ದಾರೆ. ಪಾರ್ಲಿಮೆಂಟ್ ನಡೀತಾ ಇರುತ್ತೆ, ಅದರಲ್ಲಿ ಬ್ಯುಸಿ ಇದ್ದಾರೆ. ಇಂಪಾರ್ಟೆಂಟ್ ಇಶ್ಯೂಸ್ ಬಂದಿದ್ದು, US ಡೀಲ್ ಬಂತು. ಈ ಸುಮಾರು ಇಶ್ಯೂಸ್ ಮೇಲೆ ಬೇರೆ ಇಶ್ಯೂಸಲ್ಲಿ ಎಲ್ಲ ಬ್ಯುಸಿ ಇರ್ತಾರೆ. ಹಂಗೇನಾದರೂ ಡಿಸಿಷನ್ ತೊಗೊಳ್ಳೋದಿದೆ ತೊಗೊಂಡು ತಮ್ಮನ್ನೆಲ್ಲ ತಿಳಿಸ್ತಾರೆ. ಎಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.